ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವಿಷ್ಣು ಸಹಸ್ರನಾಮ ಚಿಂತನೆಯ ಇಂದಿನ ಪರ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ವಿಷ್ಣು ಸಹಸ್ರನಾಮದ 7ನೇ ಶ್ಲೋಕದಲ್ಲಿದ್ವಿ. 93 ನಾಮಗಳನ್ನು ಗಮನಿಸಿದ್ವಿ. 93, 94, 95 ಆಯಿತು. 95 ನಾಮಗಳಾದವು ಲೋಹಿತಾಕ್ಷ ಪ್ರತರ್ಧನಃ ಅನ್ನುವಲ್ಲಿಗೆ. ಈ ಮುಂದಿನ ನಾಮಗಳನ್ನು ಪ್ರಭೂತ ಸ್ತ್ರೀಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಅಂತ, ಪ್ರಭೂತಃ ತ್ರಿಕಕುಬ್ ಧಾಮ ಪವಿತ್ರಂ ಮಂಗಳಂ ಪರಂ ಅನ್ನೋ ಈ ನಾಮಗಳನ್ನು ಅದರ ಅರ್ಥ ಅನುಸಂಧಾನವನ್ನು ಈಗ ನಮ್ಮ ಕೈಲಾದಷ್ಟು ಚಿಂತನೆಗೆ ತಗೊಳ್ಳೋಣ. ಪ್ರಭೂತಃ ಅಂತ ನಾಮ. ಪ್ರಭೂತ ಅಂದರೆ ಪ್ರಕೃಷ್ಟವಾದಂತಹ ಅಸ್ತಿತ್ವ, ಪೀಕ್ ಅಂತಾರಲ್ಲ ಆ ರೀತಿ ಅರ್ಥದಲ್ಲಿ ಸರ್ವೋತ್ತಮವಾದಂತಹ ಉತ್ಕೃಷ್ಟತ್ವವನ್ನು ಪಡೆದಿರುವಂಥದ್ದು ಅಂಥೇಳಿ. ಭೂತಿ ಅಂದರೆ ಉನ್ನತಿ, ಆನಂದದ ತುದಿ. ಅದನ್ನು ಪ್ರಕೃಷ್ಟವಾಗಿ ಅನ್ಯಾದೃಶವಾಗಿ ಬೇರೆ ಯಾರಿಗೂ ಇಲ್ಲದಂತೆ, ಯಾರಿಗೆ ಅವೆಲ್ಲವೂ ಇದೆಯಾ, ಯಾರು ತುದಿಯಲ್ಲಿ ಇದ್ದಾನೋ ಅಂದರೆ ಯಾರಿಗೆ ಇನ್ನೂ ಮೇಲೆ ಏರಬೇಕು, ಸಾಧನೆ ಮಾಡಬೇಕು ಅಂತ ಯಾವುದೇ ಸಾಧನೆ ಡ್ಯೂಗಳಿಲ್ಲವೋ, ಯಾರು ಪರಿಪೂರ್ಣವಾಗಿ ಇದ್ದಾನೆಯೋ ಅವನು ಪ್ರಭೂತಃ ಅಂಥೇಳಿ. ಭೂತಿ ಅಂದರೆ ಅತ್ಯುನ್ನತವಾದಂತಹ ಮೋಕ್ಷ, ಅಂದರೆ ಆ ಉನ್ನತಿ. ಅದಕ್ಕಿಂತ ಇನ್ನೇನು ಮೇಲೆ ಏರೋದಕ್ಕೆ ಇನ್ನೇನು ಇಲ್ಲ. ತುದಿ ಏರಬಲ್ಲಂತಹ ತುದಿ ಯಾವುದು ಅಂದರೆ ಮೋಕ್ಷ. ಆ ಸಾಧನೆ ಉಳ್ಳಂತಹ ಬ್ರಹ್ಮಾದಿ ಎಲ್ಲ ದೇವತೆಗಳು ಅವರೆಲ್ಲರೂ ಕೂಡ ಭೂತಗಳು. ಅವರನ್ನು ಮೋಕ್ಷಕ್ಕೆ ಪ್ರಕರ್ಷಣ ಮಾಡುವನು ಭೂತ, ಅದನ್ನು ಪ್ರಕರ್ಷಣ ಮಾಡುವವನು ಪ್ರಭೂತ ಅಂತ ಹೇಳಿ. ಭೂತಗಳು ಅಂದರೆ ಜೀವಗಳು. ಜೀವಗಳನ್ನು ಆ ಸರಿದಾರಿಗೆ, ಆ ಉನ್ನತಿ ಕೊಡುವಂತಹ ಸಾಧನೆಯ ದಾರಿಗೆ ಪ್ರಕರ್ಷಣ ಮಾಡುವವನು ಪ್ರಭೂತ ಅಂತ ಹೇಳಿ. ಇನ್ನೊಂದು ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ತ್ರೀನ್ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಹೇಳಿ ಮುಂದೆ ಮಹಾಭಾರತ ಕೊನೆಯಲ್ಲಿ ಇದನ್ನ ಈ ಶ್ಲೋಕಗಳನ್ನೆಲ್ಲ ಹೇಳ್ತೀವಲ್ಲ, ಅಲ್ಲಿ ಇದನ್ನು ಬರುತ್ತೆ ನೋಡಿ. ಏಕೋ ವಿಷ್ಣು ಮಹದ್ಭೂತಂ, ಅವನು ಒಬ್ಬ ದೊಡ್ಡ ಭೂತ. ವಿಷ್ಣು ದೊಡ್ಡ ಭೂತ, ಉಳಿದೆಲ್ಲ ದೇವತೆಗಳು, ಜೀವಿಗಳು, ಸಾಧನ ಜೀವಿಗಳೆಲ್ಲ ಏನೇನು ಅವೆಲ್ಲ ಸಣ್ಣ ಭೂತಗಳು. ಅಂದರೆ ಪ್ರತಿಯೊಂದು ಜೀವಿಗಳು ಭೂತಗಳೇ. ಆ ಎಲ್ಲ ಸಣ್ಣ ಭೂತಗಳನ್ನು ಭುಂಕ್ತೆ ಅಂದರೆ ಅದೆಲ್ಲವನ್ನು ಭುಂಕ್ತೆ ಅಂತಂದರೆ ಇದು ಭುಜ ಪರಿಪಾಲನಾಭ್ಯವಹಾರಯೋ ಅನ್ನೋ ಧಾತುವಿಂದ ಉಂಟಾಗಂಥ ಶಬ್ದ ಇದು. ಅದಕ್ಕೆ ಪರಿಪಾಲನ ಅನ್ನೋ ಅರ್ಥನೂ ಇದೆ, ಮತ್ತು ತಿನ್ನೋದು ಅಂತಲೂ ಅರ್ಥ ಇದೆ. ಹಾಗಾಗಿ ಈ ಎಲ್ಲ ಬ್ರಹ್ಮಾದಿ ಎಲ್ಲ ಜೀವಿಗಳನ್ನು ಕೂಡ ಸೃಷ್ಟಿಯಲ್ಲಿ ತಂದು ಅವನ್ನ ಪಾಲನೆ ಮಾಡುವವನು ಪ್ರಭೂತ ಅಂದರೆ ದೊಡ್ಡ ಭೂತ. ಮತ್ತು ಅವೆಲ್ಲವನ್ನೂ ಕೂಡ ಪ್ರಳಯ ಕಾಲದಲ್ಲಿ ತಿಂದು ಮುಗಿಸುವವನು, ನಾಶ ಮಾಡುವವನು ಕೂಡ ಅದೇ ಪ್ರಭೂತ, ದೊಡ್ಡ ಭೂತ ಅಂಥೇಳಿ. ಹಾಗಾಗಿ ಪ್ರಭೂತನಾಗಿ ಭಗವಂತ ವಿಷ್ಣು ಅಂದರೆ ಸೃಷ್ಟಿಯನ್ನು, ಸ್ಥಿತಿಯನ್ನು, ಪಾಲನೆ ಮತ್ತೆ
ಪ್ರಳಯ ಎಲ್ಲವನ್ನೂ ಮಾಡುವಂತಹ ದೊಡ್ಡ ಭೂತ ಯಾರು ಅಂದರೆ ಭಗವಂತ ವಿಷ್ಣು ಅಂತ ಹೇಳಿ, ಏಕೋ ವಿಷ್ಣು ಮದ್ಭೂತಂ ಅಂತ ಅಲ್ಲಿ ವಿವರ ಇದೆ. ಅದೇ ಈ ಪ್ರಭೂತ ಅನ್ನುವಂತಹ ಶಬ್ದದ ಅರ್ಥ. ಮುಂದಿನ ನಾಮ ತ್ರಿಕಕುಬ್ಧಾಮ ಅಂತ ಹೇಳಿ. ಈ ಶ್ಲೋಕ ಹೇಳುವಾಗ ಪ್ರಭೂತ ಸ್ತ್ರಿಕಕುಬ್ಧಾಮ ಅಂತ ಹೇಳ್ತೀವಿ. ಇಲ್ಲಿ ಯಾವುದೋ ಸ್ತ್ರೀ ಇದೆಯಲ್ಲ, ಅರ್ಥ ಅನುಸಂಧಾನಕ್ಕೆಲ್ಲೂ ಬರಲೇ ಇಲ್ವಲ್ಲ, ಎಲ್ಲಿನೂ ಅಂತ ಕೇಳೋಂಗಿಲ್ಲ. ಇಲ್ಲಿ ಇದೇನಂದ್ರೆ ಅದು ಸ್ತ್ರೀ ಅಲ್ಲ, ವಿಸರ್ಗದ ಮುಂದೆ ತಕಾರ ಬಂದಾಗ ಅದು ವಿಸರ್ಗ ಹೋಗಿ ಸಕಾರ ಬರುತ್ತೆ. ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಒಂದು ಕಡೆ ಹೇಳ್ತೀವಿ, ಇದನ್ನು ನಾನು ತುಂಬ ದಿನದಿಂದ ಅನ್ಕೊಳ್ತಿದ್ದೆ, ನನ್ನ ಜೊತೆ ಪಾರಾಯಣ ಮಾಡೋರು ಗಮನಕ್ಕೂ ತರಬೇಕು ಅಂತ ಹೇಳಿ, ಆದರೆ ಸಂದರ್ಭ ಆಗಿರಲಿಲ್ಲ. ಈಗ ಆ ಒಂದು ಸಂದರ್ಭ ಇದೆ, ಇದರ ಉಪಯೋಗ ಪಡ್ಕೊಂಡು ಹೇಳ್ತೀನಿ. ನನ್ನ ಗುರುಗಳು ನನಗೆ ಬಿಡಿಸಿ ಹೇಳಿದಂಥದ್ದು, ಅದನ್ನು ಇಲ್ಲಿ ಗಮನಕ್ಕೆ ತರಬೇಕಾದದ್ದು ನನ್ನ ಕರ್ತವ್ಯ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳ್ತೀನಿ. ಮತ್ತು ಯಾರೆಲ್ಲ ಬೇರೆ ಥರ ಹೇಳ್ತಿದ್ದಾರೆ ಅವರು ತಪ್ಪು ಅಂತ ಹೀಯಾಳಿಸೋದು ಏನೋ ಇಲ್ಲಿ ಭಾವನೆ ಅಲ್ಲ. ಕೇವಲ ನಮ್ಮ ಗುರುಗಳಿಂದ ಯಾವುದು ಸರಿ ಅಂತ ಪಾಠವನ್ನು ಕೇಳಿ ತಿಳಿದಿದ್ನೋ ಅದನ್ನು ನನ್ನ ಗೆಳೆಯರ ಜೊತೆ ಹಂಚ್ಕೊಳ್ಳೋದು ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಕೊನೆಯಲ್ಲಿ ಹೇಳ್ತೀವಿ ನಾವು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಹೇಳಿ ಶಿವ ರುದ್ರದೇವರು ಪಾರ್ವತಿ ದೇವಿಗೆ ಉಪದೇಶ ಮಾಡುವಂಥದ್ದು, ಅಂದರೆ ರಾಮ ಮಂತ್ರದ ಮಹಿಮೆಯನ್ನು ಹೇಳೋದು. ಶ್ರೀರಾಮ ರಾಮ ರಾಮೇತಿ ಅಂದರೆ 3 ಬಾರಿ ರಾಮ 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 ಅಂತ ಹೇಳಿದರೆ ಅದು ಸಹಸ್ರನಾಮಕ್ಕೆ ತುಲ್ಯವಾಗುತ್ತೆ, ಅಂದರೆ ಸಹಸ್ರನಾಮಕ್ಕೆ ಸಮ. 3 ಸತಿ ರಾಮನಾಮ ಹೇಳಿದರೆ ಸಹಸ್ರನಾಮ ಹೇಳ್ದಂಗೆ ಆಗತ್ತೆ ಅಂತ ಹೇಳಿ ಅಲ್ಲಿ ಬರುತ್ತೆ. ಅಲ್ಲಿ ಅದರ ಅರ್ಥ ಮುಂದೆ ತಿಳ್ಕೊಳ್ಳೋಣ. ಅಲ್ಲಿ ಏನಂದ್ರೆ ವಿಷಯ ನಾವು ಈಗ ಹೇಳಬೇಕಾಗಿರೋದು ಸಹಸ್ರನಾಮ ತತ್ತುಲ್ಯಂ ಅಂತ ಎಲ್ಲರೂ ಹೇಳೋದು ಪುಸ್ತಕಗಳಲ್ಲಿ ಹಾಗೆ ಇದೆ, ವಿಡಿಯೋ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಆಡಿಯೋ ಕ್ಯಾಸೆಟ್ಗಳಲ್ಲಿ ಸಿಡಿಗಳಲ್ಲಿ ಕೂಡ ನಾವು ಕೇಳಿರೋದು ಏನಂದ್ರೆ ಸಹಸ್ರನಾಮ ತತ್ತುಲ್ಯಂ ಅಂತಾನೆ ಹೇಳ್ತಾರೆ. ಅಂದ್ರೆ ಅವರು ಅರ್ಥ ಹೇಳೋದು, ವಿವರಣೆ ಏನು ನಾವು ಯೂಟ್ಯೂಬ್ ಮಾಡಿದ್ರು ಗೂಗಲ್ ಮಾಡಿದ್ರು ಹೇಳೋದು ಸಹಸ್ರನಾಮಕ್ಕೆ ತುಲ್ಯವಾಗಿದೆ ಅಂತಲೇ ಹೇಳ್ತಾರೆ. ಆದ್ರೆ ಅಲ್ಲಿ ಹೇಳೋದು ತತ್ತುಲ್ಯಂ ಅಂತ, ತತ್ ಅಂತ ಬಂದ್ಬಿಡುತ್ತೆ ಅಲ್ಲಿ. ಅದೇನಾಗುತ್ತೆ ಅಂದ್ರೆ ತತ್ ಅನ್ನೋದು ಯಾವುದಕ್ಕೂ ಅನ್ವಯಕ್ಕೆ ಬರಲ್ಲ, ಅದಕ್ಕೆ ಅನ್ವಯವೇ ಇಲ್ಲ ಅಲ್ಲಿ. ರಾಮ ಅನ್ನೋದು ಪುಲ್ಲಿಂಗದಲ್ಲಿದೆ, ತತ್ ನಪುಂಸಕಲಿಂಗಿದೆ, ಅದಕ್ಕೆ ಅನ್ವಯ ಇಲ್ಲ. ಅಥವಾ ನಾಮ ಅಂತಿದೆ, ಅಂದ್ರೆ ಅಲ್ಲಿ ನಾವು ಹೇಳಬೇಕಾದ್ರೆ ಒಂದು ಸಹಸ್ರನಾಮಕ್ಕೆ ತುಲ್ಯಂ ಅಂತ ಅರ್ಥದಲ್ಲಿ ಹೇಳಬೇಕಿತ್ತು ಅಂದ್ರೆ ಅಲ್ಲಿ ಸಹಸ್ರನಾಮ್ನಃ ತುಲ್ಯಂ ಅಂತ ಆ ಸಹಸ್ರನಾಮ ಅನ್ನೋದನ್ನ ಪಂಚಮ ವಿಭಕ್ತಿಲಿ ಬಳಸಬೇಕಿತ್ತು. ಇಲ್ಲಿ ಅದು ಕೂಡ ಪಂಚಮ ವಿಭಕ್ತಿಲಿ ಬಳಸಿಲ್ಲ. ವಾಸ್ತವವಾಗಿ ಇಲ್ಲಿ ಏನಿರೋದು ಅಂತಂದ್ರೆ ಇಲ್ಲಿ ಒಂದು ವ್ಯಾಕರಣದ ಒಂದು ನಿಯಮ ಇದೆ. ಅದೇನಂದ್ರೆ ತಸ್ ಅಂತ ಒಂದು ಪ್ರತ್ಯಯ, ಅದು ತಹ ಅಂತ ಆಗುತ್ತೆ ಆ ಪದದ ಜೊತೆ ಸೇರಿದಾಗ. ಆ ಪ್ರತ್ಯಯ ಯಾವಾಗ ಬಳಸ್ತೇವೆ ಅಂದ್ರೆ ತಸ್ಮಾದಿತಿ ತತಃ ಅಂತ ಹೇಳಿ ಅದಾಗುತ್ತೆ. ಅಂದ್ರೆ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಬಳಸಬೇಕಾದಾಗ ಅದ್ರ ಮೂಲ ರೂಪ ಬಿಟ್ಟು ಈ ತಸ್ ಪ್ರತ್ಯಯ ಬಂದು ತಹ ಅಂತ ಕೊನೆಯಾಗುತ್ತೆ, ಆ ರೀತಿಯಲ್ಲಿ ಪ್ರಯೋಗ ಆಗುತ್ತೆ. ಹಾಗಾಗಿ ಸಹಸ್ರ ನಾಮ್ನಃ ಅನ್ನೋ ಬದಲು ಸಹಸ್ರನಾಮತಃ ಅಂತ ಆಗತ್ತೆ. ಹಾಗಾಗಿ ಇಲ್ಲಿ ಸಹಸ್ರನಾಮತಃ ಅಂದ್ರೆ ಸಹಸ್ರನಾಮದಿಂದ ಅಂದ್ರೆ ಇಲ್ಲಿ ಪಂಚಮಿ ಅರ್ಥ ಬರುತ್ತೆ. ನಾವು ಸಹಸ್ರನಾಮಕ್ಕೆ ಅದಕ್ಕೆ ಸಮ ಅಂತ ಕನ್ನಡದಲ್ಲಿ ಹೇಳ್ಬಿಡ್ತೀವಿ, ಸಂಸ್ಕೃತದಲ್ಲಿ ಹಾಗೆ ಬರಲ್ಲ, ಅದು ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಅಲ್ಲಿ ಪ್ರಯೋಗ ಆಗುತ್ತೆ. ಹಾಗಾಗಿ ಇಲ್ಲಿ ಸಹಸ್ರನಾಮ್ನಃ ಅನ್ನೋ ಬದಲು ಸಹಸ್ರನಾಮತಃ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಒಟ್ಟಿಗೆ ಹೇಳುವಾಗ ಸಹಸ್ರನಾಮತಃ ಅಲ್ಲಿ ವಿಸರ್ಗ ಇದೆ, ತುಲ್ಯಂ ಅಂತ ತಕಾರ ಬಂದಿದೆ. ಹಾಗಾಗಿ ಇಲ್ಲಿ ಸಹಸ್ರನಾಮ ತಸ್ತುಲ್ಯಂ ಅಂತ ಹೇಳಬೇಕು, ಅದು ಸರಿಯಾದ ಬಳಕೆ. ಈಗ ಇಲ್ಲಿ ಉದಾಹರಣೆ ನೋಡಿದ್ವಲ್ಲ, ಪ್ರಭೂತಃ ತ್ರಿಕಕುಬ್ಧಾಮ ಅಂತ ಹೇಳಿ, ಪ್ರಭೂತಃ ತ್ರಿಕಕುಪ್, ಅಲ್ಲಿ ಪ್ರಭೂತಃ ಇದೆ, ಅದಕ್ಕೆ ಅಲ್ಲಿ ವಿಸರ್ಗ ಇದೆ, ವಿಸರ್ಗದ ಮುಂದೆ ತಕಾರ ಬಂದಿದ್ದರಿಂದ ಸ್ತ್ರೀ ಅಂತ ಆಯ್ತು. ತಹ ತ್ರಿ ಇದ್ದಿದ್ದು ತಸ್ತ್ರೀ ಆಯಿತು. ಇಲ್ಲೇ ನಾವು ಹಿಂದಿನ ಶ್ಲೋಕದಲ್ಲಿನೂ ಗಮನಿಸಿದ್ವಿ, ಮನುಸ್ತ್ವಷ್ಟ ಅಂತ, ವಿಶ್ವಕರ್ಮ ಮನುಸ್ತ್ವಷ್ಟ ಅನ್ನುವಾಗ ಮನುಹು ತ್ವಷ್ಟ ಇತ್ತು, ವಿಸರ್ಗದ ಮುಂದೆ ತಾ ಇತ್ತು, ಅಲ್ಲಿ
ಮನುಸ್ತ್ವಷ್ಟ ಅಂತಾಯ್ತು. ಹಾಗೆಯೇ ನಾವು ರಾಮ್ ಶ್ರೀರಾಮ ರಾಮ ರಾಮೇತಿ ಹೇಳುವಾಗ ಸಹಸ್ರನಾಮತಃ ತುಲ್ಯಂ ಅಂತ ಹೇಳೋದು. ಅಂದ್ರೆ ಸಹಸ್ರನಾಮಕ್ಕೆ ತುಲ್ಯವಾಗಿದೆ, ಸಮವಾಗಿದೆ, ಈಕ್ವಲ್ ಟು ಸಹಸ್ರನಾಮ ಅನ್ನೋ ಅರ್ಥದಲ್ಲಿ ಇರೋದ್ರಿಂದ ಅಲ್ಲಿ ಪಂಚವಿಭಕ್ತಿಯಲ್ಲೇ ಬಳಸಬೇಕಾಗಿರೋದ್ರಿಂದ ಆ ತಸ್ ಪ್ರಜ್ಞೆ ಬಂದಾಗ ಅಲ್ಲಿ ಸಹಸ್ರನಾಮತಃ ಅಂತ ಆಗುತ್ತೆ. ಸಹಸ್ರನಾಮತಃ ತುಲ್ಯಂ ಇರೋದು ಸಹಸ್ರನಾಮ ತಸ್ತುಲ್ಯಂ ಅಂತ ಹೇಳಬೇಕು. ಅದು ಸರಿಯಾದ ರೀತಿ ವ್ಯಾಕರಣಬದ್ಧವಾದಂಥ ಪ್ರಯೋಗ. ಇದು ಡೀಟೇಲಿಂಗ್ ಸ್ವಲ್ಪ ಜಾಸ್ತಿ ಆಯಿತು, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಅಥವಾ ಈ ಸಹಸ್ರನಾಮ ತಸ್ತುಲ್ಯಂ ಅಂತ ಇಲ್ಲಿ ನೀವು ಯಾರೋ ಹೇಳಿದ ತಕ್ಷಣ ನಾವು ಯಾಕೆ ಕೇಳಬೇಕು, ಇದೆಲ್ಲ ಒಂದು ಸ್ವಲ್ಪ ನಮ್ಮ ರೀಚ್ಗೆ ದೂರವಾಗಿದೆ ಅನಿಸಿದ್ರೆ ನಿಮ್ಗೆ ಯಾರು ತಿಳಿದವರು ಇದ್ದಾರೆ ಅಂತ ಅನಿಸುತ್ತೋ, ಅಂದರೆ ವ್ಯಾಕರಣ ಅದ ರೀತಿಗಳನ್ನು ಬಲ್ಲವರು ಯಾರಿದ್ದಾರೆ ಅವರ ಸಲಹೆ ಕೇಳ್ಬೋದು, ಅವರು ಕೂಡ ಅದನ್ನೇ ಹೇಳ್ತಾರೆ. ಹಾಗಾಗಿ ಇಲ್ಲಿ ಸಹಸ್ರನಾಮತಃ ತುಲ್ಯಂ ಅಂತ ಬರುತ್ತೆ. ಅದು ಒಟ್ಟಿಗೆ ಹೇಳುವಾಗ ಸಹಸ್ರನಾಮ ತಸ್ತುಲ್ಯಂ ಅಂತ ಪ್ರಯೋಗ ಬರುತ್ತೆ. ಯಾರು ಅದನ್ನ ವ್ಯತ್ಯಾಸವಾಗಿ ಹೇಳ್ತಿದ್ರೋ ಅವರು ತಪ್ಪು ತಿಳ್ಕೊಳ್ತಾರ, ಅಥವಾ ಇಲ್ಲಿ ಏನೋ ದೋಷ ಹುಡುಕದೆ ತಪ್ಪು ಹುಡುಕೋದಲ್ಲ, ಇಲ್ಲಿ ಛಿದ್ರಾನ್ವೇಷಣೆ ರಂಧ್ರಾನ್ವೇಷಣೆ ಕೆಲಸ ಅಲ್ಲ. ಗುರುಗಳಿಂದ ಏನು ಸರಿ ಅಂತ ಕೇಳಿ ತಿಳಿದಿದ್ದೆ ಅದನ್ನ ನನ್ನ ಗೆಳೆಯರ ಜೊತೆ ಯಾರು ಇದನ್ನೆಲ್ಲ ಕೇಳ್ತಾ ಇದ್ದಾರೆ ನಾ ಹೇಳಿದ್ದನ್ನ ಅವ್ರಿಗೆ ಗಮನಕ್ಕೆ ಬರಲಿ ಅಂತ ಇದನ್ನ ಹೇಳಿದ್ದಷ್ಟೇ. ಅಂದ್ರೆ ಈ ಕಾಂಟೆಕ್ಸ್ಟ್ಗೆ ಸ್ವಲ್ಪ ಭಿನ್ನವಾಯಿತು, ಆದರೆ ಅಲ್ಲಿ ಒಂದು ವಿಷಯ, ಮುಖ್ಯವಾದಂತಹ ವಿಷಯ ಹೇಳಬೇಕಾಗಿರೋದ್ರಿಂದ ಈ ರಾಮ ರಾಮ ರಾಮೇತಿ ಅನ್ನೋ ಶ್ಲೋಕ ನಮ್ಮ ಚಿಂತನೆಗೆ ಬರೋಕ್ಕೆ ಇನ್ನೂ ಬಹಳ ಕಾಲ ಹಿಡಿಯುತ್ತೆ. ಈಗ ಹೇಳೋದು ಸೂಕ್ತ ಅನಿಸ್ತು, ಅದಕ್ಕೋಸ್ಕರ ಅದನ್ನ ಇಲ್ಲಿ ಹೇಳಿದೆ. ಈಗ ನಾಮದ ಚಿಂತನೆಗೆ ಬರೋಣ. ಪ್ರಭೂತಸ್ತ್ರಿಕಕುಬ್ಧಾಮ, ಪ್ರಭೂತಃ ಆಯಿತು, ತ್ರಿಕಕುಬ್ಧಾಮ ಅಂತ ಹೇಳಿ ಇಲ್ಲಿ ನಾವು ಚಿಂತನೆಗೆ ಬಳಸುವಂತಹ ಪದ. ಇಲ್ಲಿ ಇಲ್ಲಿ ಕಕುತ್ ಧಾಮ ಅಂತ ಹೇಳಿ ಕೆಲವರು ಬಳಸ್ತಾರೆ, ಪ್ರಭೂತ ಸ್ತ್ರೀ ಕಕುದ್ಧಾಮ ಅಂತೇಳಿ ದಾಗೆ ಧಾವತ್ ಕೊಟ್ಟು ಕೆಲವು ಬಳಸ್ತಾರೆ ಕಕುತ್ ಧಾಮ ಅಂತ. ಇನ್ನು ಕೆಲವರು ಅಂದ್ರೆ ಹೆಚ್ಚು ಪ್ರಚಲಿತವಾಗಿರೋ ಪಾಠದಲ್ಲಿ ಪ್ರಭೂತಃ ತ್ರಿ ಕಕುಬ್ಧಾಮ ಅಂತ ಹೇಳಿ ಬಾಗೆ ಧಾವತ್ತು ಕೊಡ್ತಾರೆ, ಕಕುಬ್ಧಾಮ ಅಂತ ಹೇಳಿ. ಎರಡೂ ಕೂಡ ಒಂದೇ ಅರ್ಥವನ್ನೇ ಕೊಡುವಂಥದ್ದು. ಕಕುಪ್ ಅಥವಾ ಕಕುತ್ ಅಂತ ಹೇಳಿದ್ರೆ ಪೀಕ್, ಶೃಂಗ ಅಥವಾ ಕೋಡು ಅಂತ ಏನು ಹೇಳ್ತಾರಲ್ಲ ಆ ಅರ್ಥದಲ್ಲಿ ಬಳಸ್ತಾರೆ, ಅಥವಾ ದಿಕ್ಕು ಅನ್ನುವಂತಹ ಅರ್ಥಗಳಲ್ಲೂ ಕೂಡ ಕಕುಪ್ ಅನ್ನೋದನ್ನ ಬಳಸ್ತಾರೆ. ಹಾಗಾಗಿ ಇಲ್ಲಿ ಕಕುತ್ ಅಥವಾ ಕಕುಪ್ ಧಾಮ ಅಂದ್ರೆ ಯಾವುದು ಜಗತ್ತಿನಲ್ಲಿ ಏನೇನು ಪೀಕ್ ಅಂತ ಹೇಳ್ತಾರೋ ತುತ್ತ ತುದಿಯಲ್ಲಿ, ಅಂದರೆ ಎಲ್ಲದರ ಉನ್ನತಿಯ ಕೊನೆ, ಎಡ್ಜ್, ಪೀಕ್ ಅದೇನಿದೆಯೋ ಅದಕ್ಕೆ ಕಕುಪ್ ಅಂತ. ಅಲ್ಲಿ ಧಾಮ, ಅಲ್ಲಿ ಇರುವವನು ಅಂದ್ರೆ ಪ್ರತಿಯೊಂದರಲ್ಲೂ ಯಾವುದು ಅತ್ಯುತ್ತಮವಾದದ್ದು ಇದೆಯೋ, ಅತ್ಯುನ್ನತವಾದದ್ದು ಇದೆಯೋ ಅದರಲ್ಲಿ ಧಾಮ ಆಗಿರುವವನು ಭಗವಂತ. ಮತ್ತು ಅದೆಲ್ಲವೂ ಯಾರನ್ನ ಧಾಮವಾಗಿ ಯಾರಲ್ಲಿ ಆಶ್ರಯಿಸಿದೆಯೋ ಅವನು ಕಕುಬ್ಧಾಮ ಆಗುತ್ತಾನೆ ಅಂತ ಇಲ್ಲಿ ಒಂದೊಂದೇ ಯಾವುದರಲ್ಲಿ ಯಾವುದು ಪೀಕ್, ಉನ್ನತಿ ಅಂತ ತಿಳ್ಕೊಂಡು ಬರೋಣ. ಅಂದ್ರೆ ಶ್ರೇಷ್ಠ, ಬೇರೆ ಬೇರೆ ಗುಂಪುಗಳಲ್ಲಿ ಯಾವ್ದು ಶ್ರೇಷ್ಠ, ಅತ್ಯುನ್ನತವಾದದ್ದು ಅಂತ ಹೇಳಿ. ಮೊದಲಿಗೆ ಅಕ್ಷರಗಳಲ್ಲಿ, ಅಂದ್ರೆ ನಾವು ವರ್ಣಮಾಲೆಯನ್ನು ನೋಡಿದ್ವಲ್ಲ ಅಕ್ಷರಗಳು ಅಂತ, ಆ ಅಕ್ಷರಗಳಲ್ಲಿ ಅತ್ಯುತ್ತಮವಾದ ಅಕ್ಷರಗಳು ಯಾವುದು ಅಂದ್ರೆ ಆ ಉ ಮ ಅಂತೆ. ಅಂದ್ರೆ ಅಕಾರ ಉಕಾರ ಮಕಾರ, ಅಂದ್ರೆ ಓಂಕಾರದ ವಿವರ ಅಕಾರ ಉಕಾರ ಮಕಾರ ಅನ್ನೋದು. ಅದರಿಂದ ವಾಚ್ಯನಾಗಿ ಅದರಲ್ಲಿ ಅಡಗಿದ ಭಗವಂತ, ಅಂದ್ರೆ ಓಂಕಾರದಲ್ಲಿ ಸನ್ನಿಹಿತನಾದ ಭಗವಂತ ಮತ್ತೆ ಭಗವಂತನಲ್ಲಿ ಸನ್ನಿಹಿತವಾದ ಓಂಕಾರ, ಇದರ ಅರ್ಥ ಮೊದಲನೇದಾಯ್ತು. ಎರಡನೆಯದಾಗಿ ಶ್ರೇಷ್ಠವಾದ ಪದಗಳು ಅಂತ. ಈಗ ಪದಗಳಲ್ಲಿ ಶ್ರೇಷ್ಠವಾದ 3 ಯಾವುದು, ತ್ರಿಕಕುಪ್ ಯಾವುದು ಅಂದ್ರೆ ಮೊದಲಿಗೆ ಆ ಉ ಮಾ ಇದ್ದಿದ್ದು ಅದೇ ಮುಂದೆ ವ್ಯಾಹೃತಿಯಾಗಿ ಬೆಳೆಯಿತು. ಅಂದ್ರೆ ಈ ತ್ರಿಕಕುಬ್ಧಾಮ ಅನ್ನೋದು ಓಂಕಾರದ ವಿವರಣೆಯ ರೂಪದಲ್ಲಿ ಬರುತ್ತೆ. ಆ ಉ ಮಾ ಅಂತ 3 ಅಕ್ಷರಗಳಾಗಿದ್ದು 3 ಪದಗಳಾಗಿ ಬಂತು, ಅಂದ್ರೆ ವ್ಯಾಹೃತಿಗಳು ಅಂತ. ವ್ಯಾಹೃತಿ ಅಂದ್ರೆ ಹೇಳೋದು ಅಂತಲೇ ಅರ್ಥ. ಭೂಹು ಭುವಃ ಸ್ವಹ ಅಂತ ಹೇಳಿ ಭೂರ್ಭುವ ಸ್ವಹ ಇದ್ದು ಓಂ ಇತ್ತು, ಓಂ ಭೂರ್ಭುವ ಸ್ವಹ ಆಯ್ತು.
ಹಾಗಾಗಿ ಅದು ಆ ಭೂಹು ಭುವ ಸ್ವಹ ಅಂತ ಅನ್ನುವ 3 ವ್ಯಾಹೃತಿಗಳೇ ಇಲ್ಲಿ ತ್ರಿಕಕುಪ್ ಅಂತ. ಅಂದರೆ ಪದಗಳಲ್ಲಿ ಶ್ರೇಷ್ಠವಾದ 3 ಪದಗಳು, ಅದು ತ್ರಿಕಕುಪ್. ಅದು ಯಾರಲ್ಲಿ ಧಾಮವಾಗಿದೆಯೋ ಅದನ್ನ ಪ್ರತಿಯೊಂದಕ್ಕೂ ಸೇರಿಸ್ಕೊಂಡು ಚಿಂತನೆ ಮಾಡ್ಬೇಕು. ಪದೇ ಪದೇ ಹೇಳಿದ್ರೆ ಸುಮ್ಮನೆ ಲೆಂತಿ ಆಗ್ತಾ ಹೋಗುತ್ತೆ. ಅದನ್ನ ಕೇಳುವಾಗ ಹಾಗೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆ 3 ಪದಗಳಲ್ಲಿ ತುಂಬಿದಂತಹ ಭಗವಂತ ತ್ರಿಕಕುಪ್ ಧಾಮ ಆದ. ಮತ್ತೆ ಮಂತ್ರಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಪೀಕ್ ಅಂತಂದ್ರೆ ಗಾಯತ್ರಿ ಮಂತ್ರ. ಮಂತ್ರಗಳಲ್ಲೆಲ್ಲ ಅತಿ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರ. ಆ 3 ವ್ಯಾಹೃತಿಗಳ ವಿವರಣೆ ರೂಪವೇ ಗಾಯತ್ರಿ ಮಂತ್ರದ 3 ಪಾದಗಳು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಏನಿದೆಯೋ ಅದು ಆ 3 ಗಾಯತ್ರಿ ಮಂತ್ರದ 3 ಪಾದಗಳು ಈ 3 ವ್ಯಾಹೃತಿಯ ವಿವರಣೆ ರೂಪದಲ್ಲಿರುವಂಥದ್ದು. ಈಗ ಏನಾಯ್ತು? ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ಪೂರ್ತಿ ಗಾಯತ್ರಿ ಮಂತ್ರ ಆಗೋ ಕಾಲಕ್ಕೆ, ಅಂದ್ರೆ ಈ ಗಾಯತ್ರಿ ಮಂತ್ರದಿಂದ ವಾಚ್ಯನಾದಂತಹ ಅತ್ಯುನ್ನತವಾದ 3 ಪಾದಗಳುಳ್ಳಂತಹ ಗಾಯತ್ರಿ ಮಂತ್ರ ವಾಚ್ಯನಾದ ಮತ್ತು ಅದರಲ್ಲಿ ಸನ್ನಿಹಿತನಾದ ಭಗವಂತ ತ್ರಿಕಕುಪ್ ಧಾಮ. ಧಾಮ ಅಂದ್ರೆ ಆಶ್ರಯ, ಮನೆ ಅಂತ ಅರ್ಥ. ಅದನ್ನ ನೋಡಿದ್ವಿ. ಮುಂದೆ ಈಗ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮೇಲೆ ಹೋಗುವಾಗ ತ್ರಿಕಕುಪ್ ಧಾಮ ಅರ್ಥಕ್ಕೆ ವೇದಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಸೂಕ್ತ ಅಂತಂದ್ರೆ ಪುರುಷ ಸೂಕ್ತ. ಅಂದ್ರೆ ಆ ಪುರುಷ ಸೂಕ್ತದ 3 ವರ್ಗಗಳು, ಅಂದ್ರೆ ಒಟ್ಟು ಋಗ್ವೇದಯ ಪುರುಷ ಸೂಕ್ತದಲ್ಲಿ 16 ಮಂತ್ರಗಳಿದೆ. ಅದರಲ್ಲಿ 5 ಮತ್ತೆ 6 ಈ ರೀತಿಯಾಗಿ ವಿಂಗಡೆಯಾಗಿ 3 ವರ್ಗಗಳಿದೆ. ಆ 3 ವರ್ಗಗಳು ಏನಂದ್ರೆ ಗಾಯತ್ರಿ ಮಂತ್ರದ 3 ಪಾದಗಳ ವಿವರಣೆ, ಪುರುಷ ಸೂಕ್ತದ 3 ವರ್ಗಗಳು. ಆ ಪುರುಷ ಸೂಕ್ತದ 3 ವರ್ಗಗಳಲ್ಲಿ ತುಂಬಿದಂತಹ ಅದನ್ನೇ ಧಾಮವಾಗಿ ಉಳ್ಳಂತಹ ಭಗವಂತ ತ್ರಿಕಕುಪ್ ಧಾಮ ಅಂತ ಹೇಳಿ. ಇನ್ನೊಂದು ಮುಂದಿನದ್ದು ವಾಂಗ್ಮಯಗಳಲ್ಲೇ ಅತ್ಯಂತ ಶ್ರೇಷ್ಠವಾದ 3 ಯಾವುದು ಅಂತ ಬಂದಾಗ, ಜಗತ್ತಿನಲ್ಲಿರುವ ಎಲ್ಲ ವಾಂಗ್ಮಯಗಳನ್ನ ಸೇರಿ ಅದರಲ್ಲಿ ಯಾವುದು 3 ಅತ್ಯುನ್ನತವಾದವು ಅಂದಾಗ ಅದರಲ್ಲಿ 3 ವೇದಗಳು ಅಂತ ಬರುತ್ತೆ. ಯಾವುದು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವೇದಗಳು. ಆ ತ್ರಿಕಕುಪ್ ಅದನ್ನು ಧಾಮವಾಗಿ ಉಳ್ಳವನು ಯಾರೋ ಅವನು ತ್ರಿಕಕುಪ್ ಧಾಮ. ಮತ್ತು ಆ ಎಲ್ಲ 3 ಶೃಂಗಗಳು ಅಥವಾ ಈ ಕಕುಪ್ಗಳು ಯಾರಲ್ಲಿ ಆಶ್ರಿತವಾಗಿದೆಯೋ ಅವನೇ ತ್ರಿಕಕುಪ್ ಧಾಮ ಅಂತ ಹೇಳಿ. ಇನ್ನೊಂದು ದಿಕ್ಕು ಅಥವಾ ದೆಸೆ ಅಂತ ಅರ್ಥ. ಕಕುಪ್ ಅಂದ್ರೆ ಅದನ್ನು ನೋಡಿದ್ವಿ. ಇಲ್ಲಿ 3 ರೀತಿಯ ಜೀವಿಗಳು ಅಂತ ಬರುತ್ತೆ. 3 ರೀತಿಯ ಜೀವಿಗಳಿಗೂ ತ್ರಿಕಕುಪ್ ಅಂದ್ರೆ 3 ದೆಸೆಯುಳ್ಳಂತಹ ಜೀವಿಗಳಿಗೂ ಕೂಡ ಧಾಮನಾಗಿ ಉಳ್ಳವನು ಅಥವಾ ಅವರಲ್ಲಿ ಸನ್ನಿಹಿತನಾಗಿರುವವನು ಅನ್ನೋ ಅರ್ಥದಲ್ಲಿ ತ್ರಿಕಕುಪ್ ಧಾಮ. ಈ ಯಾರು ಈ 3 ರೀತಿಯ ಜೀವಿಗಳು ಅಂದ್ರೆ 3 ದಿಕ್ಕು ಅಥವಾ ದೆಸೆಯುಳ್ಳ ಜೀವಿಗಳು ಯಾರು ಅಂದ್ರೆ ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು ಅಥವಾ ನಿತ್ಯ ನಾರಕಿಗಳು ಅಂತ ಹೀಗೆ 3 ರೀತಿಯ ಜೀವಿಗಳಿದೆಯಂತೆ. ಅಂದ್ರೆ ಹೇಗೆ ಬೀಜದಲ್ಲಿ ಬೇರೆ ಬೇರೆ ಗುಣಗಳಿರುತ್ತೋ ಆ ರೀತಿಯಲ್ಲಿ ಜೀವಿಗಳಲ್ಲೂ ಕೂಡ ಬೇರೆ ಬೇರೆ ವಿಭಾಗಗಳಿದೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತವೆ. ಈ ಎಲ್ಲ ಜೀವಿಗಳಿಗೂ ಕೂಡ ಕಕುಪ್, ಈ 3 ದೆಸೆ ಅಥವಾ ದಿಕ್ಕು ಉಳ್ಳಂತಹ 3 ರೀತಿಯ ಜೀವಿಗಳಿಗೂ ಕೂಡ ಯಾರು ಆಶ್ರಯನೋ ಅವನು ತ್ರಿಕಕುಪ್ ಧಾಮ. ಅಂದ್ರೆ ಮುಕ್ತಿಯೋಗ್ಯರಿಗೂ ಅವನೇ ಆಶ್ರಯ, ಮುಕ್ತರಾದವರು ಕೂಡ ಅವನಲ್ಲೇ ಇರ್ತಾರೆ, ನಿತ್ಯ ಸಂಸಾರಿಗಳು ಅವನೊಳಗೆ ಇರಬೇಕು. ಮತ್ತೆ ಅಂಧಂತಮಸ್ಸಿಗೆ ಹೋದವರೆಲ್ಲ ಈ ಭಗವಂತನ ನಿಯಮನದಿಂದ ಹೊರಟೋಗ್ತಾರ, ಹೊರಗೋಗ್ಬಿಡ್ತಾರ. ಅವ್ರನ್ನ ಹೇಳೋರು ಕೇಳೋರು ಇಲ್ವಾ ಅಂದ್ರೆ ಇಲ್ಲ. ಆ ತಮೋಯೋಗ್ಯ ಜೀವಿಗಳು, ಅಂಧಂತಮಸ್ಸಿಗೆ ಸೇರಿದ ಜೀವಿಗಳು ಕೂಡ ಅವನಲ್ಲೇ ಆಶ್ರಿತರಾಗಿರ್ಬೇಕು. ಅವರಿಗೂ ಉಸಿರಾಡಿಸೋದು, ಅವರ ಏನೇನು ಆ ಕರ್ಮಗಳಿತ್ತು ಅದನ್ನೆಲ್ಲ ಫಲವನ್ನು ಕೊಡುವವನು ಅವನೇ. ಆದ್ರಿಂದ ಅವನು ತ್ರಿಕಕುಪ್ ಧಾಮ ಅಂತ ಹೇಳಿ. ಸೊ ಹಾಗಾಗಿ ಈ ತ್ರಿಕಕುಪ್ ಧಾಮ ಅಂತಂದ್ರೆ ಪೂರ್ತಿ ಓಂಕಾರ ವಾಚ್ಯನಾದ ಭಗವಂತ ಹೇಗೆ ಅನ್ನೋದನ್ನ ಇಲ್ಲಿವರೆಗೂ ಗಮನಿಸಿದ್ವಿ. ಈ ನಾಮಗಳನ್ನ ಚಿಂತನೆಯೊಂದಿಗೆ, ಈ ನಾಮಗಳ ಚಿಂತನೆಯೊಂದಿಗೆ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಮುಂದೆ ಉಳಿದಂತಹ ಪವಿತ್ರಂ ಮಂಗಳಂ ಪರಂ
ಅನ್ನೋವಂತಹ ನಾಮಗಳ ಅರ್ಥವನ್ನು ಅನುಸಂಧಾನ ಮಾಡೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು ಮತ್ತು ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.